ಇದ್ದೀವಿ, ತೀರ್ಥಹಳ್ಳಿಲಿದ್ದೀವಿ. ಮಧ್ಯಾಹ್ನ ಊಟ ಟೈಮ್ ಆಗಿದೆ. ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಬಂದಿದ್ದೀವಿ ಆಲ್ರೆಡಿ. ಮುಗಿಸ್ಕೊಂಡು ಲೈಟಾಗಿ ಅನ್ನ ಸಾಂಬಾರು ತಿನ್ಕೊಂಡು ಹೋಗೋಣ ಅಂತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಅನಿಲ್ ಕುಮಾರ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2023ಕ್ಕೆ ನಿಮ್ಮೆಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಆಶೀರ್ವಾದ, ಆರೋಗ್ಯ, ಆಯುಷ್ಸು, ಐಶ್ವರ್ಯ ಎಲ್ಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದರೆ, ಇವತ್ತಿನ ಸ್ಪೆಷಲ್ ಎಪಿಸೋಡು ಕುವೆಂಪು ಅವರ ಹುಟ್ಟಿದಂಥ ಸ್ಥಳಕ್ಕೆ ಬಂದಿದ್ದೀವಿ. ಕವಿ ಮನೆಗೆ, ಕುಪ್ಪಳ್ಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಪ್ಪಳ್ಳಿಗೆ ಬಂದಮೇಲೆ ಫಸ್ಟ್ ಇಲ್ಲಿ ಏನು ಕಾಣಿಸುತ್ತೆ ಅಂತಂದರೆ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ. ಬನ್ನಿ ಸ್ಮಾರಕ ನೋಡೋಣ. ಅದ್ಭುತವಾದ ಪರಿಸರ. ಆಮೇಲೆ ಇಲ್ಲಿ ಸುತ್ತ ಏನೇನು ನೋಡ್ತೀರಾ ಅಂತಂದರೆ ತೇಜಸ್ವಿಯವರ ಕವಿವರ್ಣೆ ಪದಗಳನ್ನು ಕಲ್ಲಲ್ಲಿ ಕೆತ್ತಿದ್ದಾರೆ. ಅದನ್ನೆಲ್ಲ ನೀವು ನೋಡ್ತೀರಾ. ನೀವು ಬಂದಾಗ ಪ್ರತಿಯೊಂದು ಇಲ್ಲಿ ಕವನಗಳನ್ನು ಓದಬೇಕು, ಜೀವನದ ಸಾರಾಂಶಗಳನ್ನು ನೀವು ತಿಳ್ಕೊಬೇಕು. ಒಂದೇ ಒಂದು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ವಿಶ್ವಮಾನವ ಸಂದೇಶನ ಎಷ್ಟು ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಚೆನ್ನಾಗಿ ಹೇಳಿದ್ದಾರೆ. ಈ ಜಗತ್ತು ವಿಸ್ಮಯಗಳ ಅಕ್ಷಯ ಪಾತ್ರೆ. ವಿಸ್ಮಯ ವಿಶ್ವ ಅಂತಲೇ ಒಂದು ಪದನ ಉಪಯೋಗಿಸ್ತಾರೆ. ಅದಕ್ಕೆ ಆರ್ಥಿಕ ದಾಸ್ಯದಲ್ಲಿ ಆತ್ಮ ಸ್ವಾತಂತ್ರ್ಯದ ಸ್ಥಿತಿ ಸಾಧ್ಯವೇ ಇಲ್ಲ. ನಿಮಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೀನಿ. ಬುದ್ಧಿ ಎಂದರೆ ತಿಳುವಳಿಕೆ ಎಂದರೆ ಇನ್ನೇನು? ಹಳೆಯ ಘಟನೆಗಳ ಹಿನ್ನೆಲೆಯಲ್ಲಿ ವರ್ತಮಾನವನ್ನು ಕುರಿತು ಆಲೋಚಿಸುವುದು ತಾನೇ. ಇದನ್ನೇ ಸ್ವರೂಪ ಅಂತ ಕರೆಯೋದು. ಯಾರಿಗೆ ತಾವಿರುವಲ್ಲೇ ಸಂತೋಷ, ಉತ್ಸಾಹ, ಕುತೂಹಲಗಳನ್ನಿರುವುದಿಲ್ಲವೋ ಅವರು ಅದನ್ನು ಹುಡುಕಿಕೊಂಡು ಎಲ್ಲಿಗೆ ಪ್ರವಾಸ ಹೋಗುವುದು ವ್ಯರ್ಥ. ಅಂದರೆ ಏನು ತಿಳಿದಲ್ಲೇ ಸುಮ್ಮನೆ ಹೋಗ್ತಾರಲ್ಲ, ಅದು ಕೂಡ ವ್ಯರ್ಥ ಅಂತ ಹೇಳ್ತಾರೆ. ಇದೇ ಥರದ ಹಲವು ವಿಶ್ವಮಾನವ ಸಂದೇಶ, ಆ ಥರದೆಲ್ಲ ಪ್ರತಿಯೊಂದನ್ನು ಅರ್ಥೈಸ್ತಾ ಹೇಳ್ತಾರೆ. ಇದು ಸ್ಮಾರಕ ನೋಡಿ. ರಾಷ್ಟ್ರಕವಿ ಕುವೆಂಪು ಜನ್ಮ ಶತಮಾನೋತ್ಸವ ಸ್ಮಾರಕ ಭವನ. ಹಲೋ ಸ್ನೇಹಿತರೆ, ಕುವೆಂಪು ಅವರ ಮನೆಗೆ ಸ್ವಾಗತ. ನಿಮಗೆ ಬನ್ನಿ ಕುವೆಂಪು ಅವರ ಮನೆ ನೋಡೋಣ.
ಇವತ್ತು ಹೊಸ ವರ್ಷ ಪಾಂಡೇರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಭಿಷೇಕ ಅಂತ ಕರಿತೀವಿ. ಕವಿಶೈಲಕ್ಕೆ ಕಾಲುದಾರಿ, ಆ ಕಡೆಯಿಂದ ಇನ್ನೊಂದು ರೂಟ್ಗೆ ವೆಹಿಕಲ್ ಮುಖಾಂತರ ಬರ್ಬೋದು, ಈ ಕಡೆಯಿಂದ ಕಾಲ್ನಡಿಗೆ ಮುಖಾಂತರ ಹೋಗ್ಬೋದು. ಬನ್ನಿ, ನಿಮಗೆಲ್ಲ ಕವಿಶೈಲಕ್ಕೆ ಸ್ವಾಗತ. ಹಲೋ ಹಲೋ ಹಾಯ್. ವಾಯ್ಸ್ ರೆಕಾರ್ಡಿಂಗ್ ಇದೆ. ಕವಿಶೈಲಕ್ಕೆ ಒಂದು 400 ಮೀಟ್ರ್ ದೂರ ಇದೆ ಡಿಸ್ಟೆನ್ಸು. ಇಲ್ಲಿಂದ ಕಾಲ್ನಡಿಗೆ ಮುಖಾಂತರ ನಡ್ಕೊಂಡು ಹೋಗ್ಬೇಕು. ಸ್ನೇಹಿತರೆ, ಇಲ್ಲೇ ನೋಡ್ತಿದ್ದೀರಾ, ಇಲ್ಲಿ ಮಂಗಗಳ ಕಾಟಕ್ಕೆ ಇಲ್ಲಿ ತಂದ ಆಹಾರ ಪದಾರ್ಥಗಳನ್ನು ತಿನ್ನೋಕ್ಕೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಇದನ್ನು ಇತ್ತೀಚಿನ ದಿನಗಳಲ್ಲಿ ಕಟ್ಸಿರೋದು. ಇದನ್ನು ಬನ್ನಿ ಹಾಗೆ ಮುಂದೆ ಹೋಗೋಣ. ಇನ್ನೊಂದೇನು ಗೊತ್ತಾ, ಇಲ್ಲಿನ ವಾತಾವರಣಕ್ಕೆ ಕುವೆಂಪು ಅವರು ಕವಿ ಆದರು. ನೀವು ಬರ್ರಿ, ನೀವು ಕವಿ ಆಗ್ತೀರ. ಬನ್ನಿ. ಏನಾರು ಇದು ಕಲ್ಲಿನ ಮೆಟ್ಲುಗಳು. ಆಮೇಲೆ ಈ ಕಲ್ಲುಗಳು ಏನು ನಿಲ್ಲಿಸಿದಾರಲ್ಲ ಉದ್ದಕ್ಕೆ, ಇದು ನಿಜವಾಗ್ಲೂ ಕೊಡುಗೆ. ನೀವು ಕಾಫಿ ಡೇ ಸಿದ್ಧಾರ್ಥ ಅವ್ರ ಹೆಸರು ಕೇಳಿದ್ದೀರಾ? ಕಾಫಿ ಡೇ ಸಿದ್ಧಾರ್ಥ ಅವರು ಸ್ಪಾನ್ಸರ್ ಮಾಡಿರ್ತಕ್ಕಂಥದ್ದು. ಅವರು ಈಗ ನೆನಪುಗಳು ಮಾತ್ರ. ಇದರಲ್ಲೊಂದು ಇನ್ನೊಂದು ಸ್ಟೋರಿ ಏನಪ್ಪ ಅಂತಂದರೆ, ಇದು ಕಲ್ಲುಗಳನ್ನೆಲ್ಲ ಏರ್ಕೊಂಡು ಒಬ್ಬ ಡ್ರೈವರ್ ಬರ್ತಾನೆ ಲಾರಿ ಮುಖಾಂತರ. ಟ್ರೈನ್ ಆಪ್ರೇಟ್ರು ಇದನ್ನೆಲ್ಲ ನೋಡಿದಾಗ ಸುಮ್ಮನೆ ಏನಕ್ಕೆ ಇದು ಕಲ್ಲೆಲ್ಲ ಹಿಂಗೆ ಸುಮ್ಮನೆ ನಿಲ್ಲಿಸ್ತಾ ಇದ್ದಾರಲ್ಲ ಅಂತ ಒಂದು ಸ್ವಲ್ಪ ಹೊತ್ತೆಲ್ಲ ಬಿಟ್ಬಿಟ್ಟು 4 ಕಲ್ಲುಗಳು ನಿಲ್ಲಿಸಿ ಆಮೇಲೆ ಬೀಡಿ ಸೇರ್ತಾರಲ್ಲ ಡ್ರೈವರ್ಗಳಿಗೆ. ಸಾಮಾನ್ಯ ಅಭ್ಯಾಸ. ಬೀಡಿ ಸೇರೋದಾದಮೇಲೆ ದೂರ ಹೋಗಿ ಎಲ್ಲೆಲ್ಲೂ ನಿಂತ್ಕೊಂಡು ನೋಡ್ತಾನಂತೆ. ಅವಾಗ ಸರ್ ತುಂಬ ಅದ್ಭುತವಾಗಿದೆ. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವಾಗೆಲ್ಲ ತೋರಣಗಳು ಅಂತಲೇ ಕರೀತಾರೆ. ಇವಕ್ಕೆ ತೋರಣಗಳು, ಕಲ್ಲಿನ ತೋರಣಗಳು. ಬನ್ನಿ. ಸ್ನೇಹಿತರೆ, ಇಲ್ಲೇನು ನೋಡ್ತಾ ಇದ್ದೀರಾ? ಹಿಂಗೆ ಬಂದರೆ
ಫಸ್ಟಿಗೆ ಎಂಟ್ರೆನ್ಸಿಂದ ಕವಿಶಾಲಕ್ಕೆ ನೇರವಾಗಿ ವೆಹಿಕಲ್ಗಳು ಬರ್ತವೆ. ಈ ದಾರಿ ಏನು ನೋಡ್ತೀರಾ, ಕವಿ ಮನೆಯಿಂದ, ಕುವೆಂಪು ಅವರ ಮನೆಯಿಂದ ಕಾಲುನಡಿಗೆಯಲ್ಲಿ ಬರ್ತಕ್ಕಂಥ ದಾರಿ. ಹಿಂಗೆ ಹೋದರೆ ಕವಿಶಾಲಕ್ಕೆ ಹೋಗ್ಬೋದು. ಬನ್ನಿ ಕವಿಶಾಲಕ್ಕೆ ಹೋಗೋಣ. ಹೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಅಂತ ಅಲ್ಲ, ಯೂಟ್ಯೂಬ್ ಚಾನಲ್ ಅಲ್ಲ, ಎಷ್ಟು ಜನ ಬಂದಿದ್ದೀರಾ ಅಂತ ನೋಡ್ತಾ ಇದ್ದೀರಾ ಅಂತಂದು. ಆದರೆ ನಾವೇ ಹೇಳಿದ್ವಿ ನಾವೇನು ಮಾಡ್ತಾ ಇದ್ದೀವಿ ಅಂತ ನಿಮಗೆಲ್ಲ ತೋರಿಸ್ಬೇಕಂತ. ನೋಡ್ರಿ ಸ್ನೇಹಿತರೆ, ಇದ್ರ ಕಾನ್ಸೆಪ್ಟು ಆರ್ಕಿಟೆಕ್ಚರು, ಒಬ್ಬರು ಮಹಾನ್ ಆರ್ಕಿಟೆಕ್ಚರ್ ಇದ್ದಾರೆ. ಇದು ಯಾರು ಏನು ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ, ಬನ್ನಿ. ರಾಷ್ಟ್ರಕವಿ ಕುವೆಂಪು ಅವರ ಪ್ರತಿಷ್ಠಾಪನ ಕುಪ್ಪಳ್ಳಿ. ಕವಿ ಶೈಲದ ಕಲಾಕೃತಿಗಳ ಶಿಲ್ಪಿ ಯಾರು ಗೊತ್ತಾ? ಆರ್ಕಿಟೆಕ್ಚರ್ ಅಂತ ಹೇಳಿದ್ನಲ್ಲ, KT ಶಿವಪ್ರಸಾದ್ ಅವರು. ಇವರ ಒಂದು ಪರಿಕಲ್ಪನೆಯಲ್ಲಿ ಈ ಕಲ್ಲಿಂದು ತೋರಣಗಳಂತ ಏನು ಹೇಳ್ತಿರಲ್ಲ, ಅದನ್ನು ನೀವು ಈಗ ಏನು ನೋಡ್ತಾ ಇದ್ದೀರಾ, ಇವರ ಪರಿಕಲ್ಪನೆಯಲ್ಲಿ ಬಂದಿರತಕ್ಕಂಥದ್ದು. ಬನ್ನಿ ಹಾಗೆ ಮುಂದೆ ಹೋಗೋಣ. ಸ್ನೇಹಿತರೆ ಸ್ವಾಗತ, ನಿಮಗೆಲ್ಲ ಸ್ವಾಗತ, ಕವಿ ಶೈಲಕ್ಕೆ ಸ್ವಾಗತ. ನೋಡಿ ಇಲ್ಲೊಂದು ಬನ್ನಿ ಸ್ನೇಹಿತರೆ. ಸಾವಿರದ 1935ನೇ ಆಸ್ಪಾಸ್ನಲ್ಲಿ ಜನಿಸ್ತಾರೆ. 1994ರಲ್ಲಿ ಜೀವವನ್ನು ತ್ಯಾಗ ಮಾಡ್ತಾರೆ, ಪರಮಾತ್ಮನ ದರ್ಶಿಸ್ತಾರೆ ಅಂತಹ ಒಂದು ಒಳ್ಳೆ ಜಾಗ. ನನ್ನ ಚೇತನ ಆಗುನಿ ಅನಿಕೇತನ ವಿಶ್ವಮಾನವ ಸಂದೇಶವನ್ನು ಸಾರಿದಂತಹ ಕುಪ್ಪಳಿಗೆ ಬಂದಿದ್ರಿ. ಕುಪ್ಪಳಿ ನಿಮಗೆಲ್ಲರೂ ತೋರಿಸಿದ್ದೀನಿ, ಕವಿಮನೆ ತೋರಿಸಿದ್ದೀನಿ, ಸ್ಮಾರಕ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೂ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್ ಫ್ರಮ್ ಕುಪ್ಪಳ್ಳಿ. ಟಾಟಾ ಬಾಯ್ ಬಾಯ್. ಇವರು ನಮ್ಮ ಸ್ನೇಹಿತರು ಅರುಣ್ ಅಂತ. ನಿಮಗೆ ಪರಿಚಯ ಮಾಡಿಕೊಟ್ಟಿಲ್ಲ ನಾನು. ಇವತ್ತಿನ ವೀಡಿಯೋಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.